ನಮಸ್ತೆ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ, ಇವತ್ತು ನಾನು ಬಂದಿರೋದು ನಮ್ಮ ಗೂಳೂರಿನ ಕೆರೆ ಏರಿ ಮೇಲೆ ವಾಕ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಸಕ್ಕತ್ತಾಗಿದೆ, ಒಳ್ಳೆ ನೇಚರ್ ನೋಡಿ ಹೇಗಿದೆ. ಮಳೆ ಇಲ್ಲದ ಕಾರಣ ಕೆರೆಯಲ್ಲಿ ನೀರು ಸಹ ಕಮ್ಮಿ ಆಗ್ತಾ ಇದೆ ಈ ಸಲ. ಸುಂದರವಾದ ಪರಿಸರ ಮಸ್ತಿದೆ ಮಾತ್ರ. ಒಳ್ಳೆ ರಿಫ್ರೆಶ್ ಆಗಿಬಿಡ್ತೀವಿ ಮಾತ್ರ ಈ ಥರ ಒಂದು ನೇಚರಲ್ಲಿ ಬಂದು ಒಂದು ರೌಂಡ್ ಓಡಾಡ್ಕೊಂಡು ಹೋದರೆ ಆ ಫ್ರೆಶ್ನೆಸ್ಸೇ ಬೇರೆ. ಸಿಟಿ ಜೀವನದ ಜಂಜಾಟದಲ್ಲಿ ಈ ಥರ ಮಧ್ಯೆ ಒಂದು ಬ್ರೇಕ್ ತಗೊತಿದ್ರೆ ನಾವು ಸ್ವಲ್ಪ ಚೇರಪ್ ಆಗ್ತಿರ್ತೀವಿ ಅವಾಗವಾಗ. ತುಂಬ ಚೆನ್ನಾಗಿದೆ ನಮ್ಮ ಗೂಳೂರಿನ ಕೆರೆ ಏರಿ ಮೇಲೆ ವಾಕ್ ಮಾಡ್ತಾ ಇದ್ದೀನಿ. ಸಂಜೆ ಟೈಮ್ ಇದು, ಮಳೆ ಕಮ್ಮಿ ಇದೆ ಈ ಸಲ. ನೋಡೋಣ, ಇನ್ನು ಮುಂದೆ ಟೈಮ್ ಇದೆ, ಮಳೆ ಬಂದರೂ ಬರ್ಬೋದು. ಲಾಸ್ಟ್ ಟೈಮೆಲ್ಲ ನಮ್ಮ ಕೆರೆ ಕೋಡಿ ಆಗಿತ್ತು, ಅದು ನೋಡೋದಕ್ಕಂತೂ ತುಂಬ ಅದ್ಭುತವಾಗಿತ್ತು. ಅದೇ ರೀತಿ ಈ ರೀತಿಯೂ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಮಳೆ ಚೆನ್ನಾಗಿ ಬಂದರೆ ಅದೇನು ದೊಡ್ಡ ವಿಷಯ ಅಲ್ಲ. ಪ್ರಕೃತಿ ಮನಸ್ಸು ಮಾಡಿದ್ರೆ ಅದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಒಂದು ದಿನದ ಮಳೆಯಲ್ಲಿ ಬೇಕಾದ್ರೂ ಕೆರೆ ತುಂಬಿ ಕೋಡಿ ಆಗ್ಬೋದು. ಕೆರೆ ತುಂಬಿದ್ರೇ ಒಂದು ಲಕ್ಷಣ ಊರಿಗೆ. ನಮ್ಮ ಗಣಪತಿ ಬಿಡೋದಕ್ಕಾಗಲಿ ಮತ್ತು ಬೇಸಾಯ ಮಾಡೋದಕ್ಕಾಗಲಿ ರೈತರಿಗೆ ಬೋರ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದೇ ನಮ್ಮ ಗೂಳೂರಿನ ಕೆರೆ. ಫುಲ್ಲು ನೇಚರ್ ನೋಡಿ ಹೇಗಿದೆ, ಫುಲ್ಲು ಗ್ರೀನ್ರಿ ಇದೆ, ಎಲ್ಲ ಸಖತ್ತಾಗಿದೆ ಮಾತ್ರ. ಏನು ಹೇಳಿ, ಹಳ್ಳಿ ಲೈಫೇ ಲೈಫ್. ಆ ಲೈಫ್ ಮುಂದೆ ಬೇರೆ ಯಾವುದು ಝೀರೋ. ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಲೈಫು. ನಾವು ಚಿಕ್ಕ ಹುಡುಗರಿದ್ದಾಗ ಇಲ್ಲೆಲ್ಲ ಸೈಕಲ್ ತಗೊಂಡು ಬರೀವ್ರಿ. ಅವಾಗೆಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಮೊಬೈಲ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಏನೂ ಇರಲಿಲ್ಲ. ಸೈಕಲ್ ತಗೊಂಡು ಬಂದಿದ್ದರೆ ಈ ಕೆರೆ ಏರಿ ಮೇಲೆ ಒಂದು ರೌಂಡ್ ಬರಿವೆ. ಈ ಕಡೆ ಸಂಕಾಪುರ, ಕಿದ್ದಗನಹಳ್ಳಿ, ಮಾನಂಗಿ ಈ ಕಡೆ ಎಲ್ಲ ಬಂದು ಒಂದು ರೌಂಡ್ ಬರಿವೆ ಸೈಕಲಲ್ಲಿ. ಸೈಕಲ್ ತುಳಿಯೋದೆ ಅವಾಗ ಒಂಥರ ಕ್ರೇಜು. ಟೈಮ್ ಪಾಸ್ ಮಾಡೋದಕ್ಕೆ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಸೈಕಲ್ ತುಳಿಬೇಕಾಗೋದು, ಇಲ್ಲಾಂದರೆ ಎಲ್ಲ ಹುಡುಗರೆಲ್ಲ ಫೀಲ್ಡಲ್ಲಿ ಸೇರ್ಕೊಂಡು ಕಬಡ್ಡಿ, ಕ್ರಿಕೆಟ್, ಲಗೋರಿ ಈ ಥರ ಆಟಗಳು ಆಡ್ತಾಯಿದ್ವಿ. ಮುಂದೆ ನಮ್ಮ ಫೇವ್ರೆಟ್ ಪ್ಲೇಸ್ ಇದೆ, ತೋರಿಸ್ತೀನಿ ಬನ್ನಿ. ಅಲ್ಲಿ ಕೆರೆಗೆ ಕಟ್ಟಿರುವಂಥ ತೂಬಿಗೆ ಹೋಗೋದಕ್ಕೊಂದು ಸೇತುವೆ ಮಾಡಿದ್ದಾರೆ. ಅದೇ ನಮ್ಮ ಫೇವ್ರೆಟ್ ಪ್ಲೇಸ್. ಅವು ಯಾವಾಗ ಬಂದರೂ ಸಹ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದು ಫ್ರೆಂಡ್ಸ್ಗಳೆಲ್ಲ. ಅವಾಗೆಲ್ಲ ಬೋಂಡ, ಚುರುಮುರಿ ತಂದ್ಬಿಟ್ಟು ಅದನ್ನು ತಿನ್ನೋದೇ ಒಂದು ಅದ್ಭುತ. ಹಂಚ್ಕೊಂಡು ತಿಂತಿದ್ವಲ್ಲ, ಅದೇ ಒಂದು ಮಜಾ ಇರೋದು. ನಮ್ಮ ಹತ್ರ ಸ್ವಲ್ಪ ಇದ್ದರೂ ಸಹ ಅದನ್ನೆಲ್ಲ ಹಂಚ್ಕೊಂಡು ತಿಂತಿದ್ವಿ. ಅಷ್ಟು ಒಗ್ಗಟ್ಟಿರೋದು, ತುಂಬ ಚೆನ್ನಾಗಿರೋದು. ನೋಡಿ, ಮುಂದೆ ಅಲ್ಲಿ ನವಿಲು ಕೂತಿದೆ. ಈ ಗದ್ದೆ ಬೈಲಿಗೆ ಬಂದುಬಿಟ್ರೆ ನವಿಲುಗಳಂತೂ ಬೇಜಾನಿರುತ್ತೆ. ಇಲ್ಲೆಲ್ಲಿ ನೋಡಿದ್ರೂ ನವಿಲುಗಳು ಕಾಣುತ್ತೆ. ಈ ಕಡೆ ಗದ್ದೆ ಬೈಲಿದೆಯಲ್ಲ, ಪೂರ್ತಿ ನವಿಲಿರುತ್ತೆ. ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಫುಲ್ಲು ನವಿಲುಗಳಿರುತ್ತೆ. ನೋಡಿ, ಮುಂದೆ ಕಾಣ್ತಾ ಇದೆ ಸೇತುವೆ. ಈ ಸೇತುವೆನೇ ಹೇಳಿದ್ದು ನಾನು ಆಗಲೇ. ನೋಡಿ, ಎಲ್ಲ ತೋಟದ ಸಾಲುಗಳು ಕೆರೆ ಪಕ್ಕ ಇರೋದು. ಈ ಕಡೆ ಪೂರ್ತಿ ಯರೇಂದ್ರ ಪಾಳ್ಯ, ಈ ಕಡೆ ಎಲ್ಲ ಸಂಕಾಪುರ. ಇದು ಸಂಕಾಪುರ. ಸ್ವಲ್ಪ ಬಿಟ್ಟು ಮುಂದೆ ಅವರ ಕಿತ್ತಗನಹಳ್ಳಿ ಸಿಗುತ್ತೆ. ಅದು ಬಿಟ್ಟು ಸ್ವಲ್ಪ ಮುಂದೆ ಹಂಗೆ ಮಾನಂಗಿ ಹೋಗ್ಬೋದು. ಈ ಕಡೆ ಗುಳರ್ವೆ ರೋಡು. ನೋಡಿ, ನಮ್ಮ ಹುಡುಗರಿಗೆಲ್ಲ ಇದೊಂಥರ ಫೇವ್ರೇಟ್ ಸ್ಪಾಟ್ ಇದು. ಯಾವುದೇ ಹುಡುಗರಿದ್ದರೂ ಸಹ ಇಲ್ಲಿ ಬಂದು ಫುಲ್ಲು ಎಂಜಾಯ್ ಮಾಡ್ತಾರೆ. ಮುಂದೆ ಕಾಣ್ತಿದ್ದೆ ನೋಡಿ ಸೇತುವೆ, ಅಲ್ಲಿ ಮೊದಲಿಂದನೂ ನಮಗೂ ಸಹ ಇದೇ ಒಂದು ಫೇವ್ರೇಟ್ ಪ್ಲೇಸ್ ಇದು. ನಮ್ಮ ಕಬಡ್ಡಿ ಹುಡುಗರು ಬಂದು ಕೂತಿದ್ದಾರೆ ಇಲ್ಲಿ, ಟೈಮ್ ಸ್ಪೆಂಡ್ ಮಾಡ್ತಾವ್ರೆ ಒಳ್ಳೆ ನೇಚರಲ್ಲಿ. ಯಾವುದೇ ಊರಿನಲ್ಲಿ ದೊಡ್ಡ ಕೆರೆ ಆಗಲಿ, ಕೋಟೆ ಆಗಲಿ, ಅದನ್ನು ರಕ್ಷಣೆ ಮಾಡೋಕ್ಕೆ ಒಂದು ದೇವರು ಇರುತ್ತೆ. ಅದೇ ರೀತಿ ನಮ್ಮ ಗೂಳೂರು ಕೆರೆನ ಕಾಯ್ತಾ ಇರೋದು ಗುಂಡಪ್ಪ. ಮುಂದೆ ತೋರಿಸ್ತೀನಿ ಬನ್ನಿ. ಅದು ಸಹ ತುಂಬ ಪುರಾತನವಾದದ್ದು. ನಮ್ಮ ಗೂಳೂರು ಕೆರೆಗೆ ಯಾವುದೇ ಒಂದು ಅನಾಹುತ ಆಗ್ದಂಗೆ ಕಾಯ್ತಾ ಇರುವಂಥ ದೇವರು ಅಂತ ಹೇಳ್ಬೋದು. ಗುಂಡಪ್ಪ ಮುಂದೆ ಇದೆ. ಈ ದಾರಿಲಿ ಓಡಾಡೋ ಎಲ್ಲರೂ ಸಹ ಅದಕ್ಕೆ ಆ ದೇವ್ರಿಗೆ ನಮಸ್ಕಾರ ಮಾಡೇ ಮುಂದೆ ಹೋಗೋದು. ಮತ್ತು ಈ ದಾರಿಲಿ ಓಡಾಡೋಂಥ ವ್ಯಾಪಾರಸ್ಥರು ಏನೇ ಇದ್ದರೂ ಸಹ ಅವ್ರು ತಗೊಂಡೋಗಿರೋದ್ರಲ್ಲಿ ಒಂದು ಪಾಲು ಆ ದೇವ್ರಿಗೆ ಅಂತ ಇಟ್ಟು ಮುಂದೆ ಹೋಗ್ತಾರೆ. ಅದೊಂದು ವಿಶೇಷ.
ನಮ್ಮ ಗೂಳೂರು ಕೆರೆಯನ್ನು ಕಾಯ್ತಾ ಇರುವಂಥ ಗುಂಡಪ್ಪ ನೋಡಿ. ಇದೇ ಗುಂಡಪ್ಪ, ನಮ್ಮ ಗೂಳೂರು ಕೆರೆಯನ್ನು ಕಾಯ್ತಿರುವಂಥ ದೇವರು ಗುಂಡಪ್ಪ ಅಂತ. ಈ ದಾರಿಲಿ ಓಡಾಡೋ ಎಲ್ಲರೂ ಸಹ ಈ ದೇವ್ರಿಗೆ ನಮಸ್ಕರಿಸೇ ಮುಂದೆ ಹೋಗೋದು. ನಮ್ಮ ಗೂಳೂರು ಕೆರೆನ ಯಾವುದೇ ಅನಾಹುತ ಇಲ್ದಲೇ ಕಾಯ್ತಾ ಇರುವಂಥ ದೇವರು ಗುಂಡಪ್ಪ ನೋಡಿ. ಮತ್ತು ಆ ಕಡೆ ಬಂದರೆ ಇನ್ನೊಂದು ಹೆಣ್ಣು ದೇವರಿದೆ, ಅಲ್ಲಿ ದೇವಸ್ಥಾನ ಕಾಣ್ತಿದೆ ನೋಡಿ. ಗುಂಡಪ್ಪ ನೋಡಿ, ಇದೆ ನಮ್ಮ ಗೂಳೂರು ಕೆರೆ ಕಾಯ್ತಿರುವಂಥ ದೇವರು. ಮೊದಲು ಇದೇ ಜಾಗದಲ್ಲಿತ್ತು. ಕೆರೆ ಏರಿ ದೊಡ್ಡದು ಮಾಡಿದಾಗ ಮತ್ತೆ ಅದನ್ನು ತೆಗೆದು ಇಲ್ಲೇ ಪ್ರತಿಷ್ಠಾಪಿಸಿದ್ರು. ಆದರೂ ನಮ್ಮೂರು ನಮ್ಮ ಜಾಗ, ಅಲ್ಲಿಗೆ ಬಂದರೆ ಸಿಗೋಂಥ ನೆಮ್ಮದಿ, ಆನಂದ, ಖುಷಿ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಖಂಡಿತ ಸಿಗಲ್ಲ. ನಮ್ಮೂರೇ ನಮಗೆ ಸರಿ. ಇಲ್ಲಿ ಸಿಗೋಂಥ ಖುಷಿ, ಆನಂದ, ನೆನಪುಗಳು, ಮೆಮೊರಿ ಅದೆಲ್ಲ ಸೂಪರಾಗಿರುತ್ತೆ. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಆ ರೀತಿ ಇರುತ್ತೆ. ಹಳೆಯ ನೆನಪುಗಳು, ಸ್ನೇಹಿತರ ಜೊತೆ ಕಳೆದಿರೋ ನೆನಪುಗಳು ನೋಡಿ. ಪಕ್ಷಿಗಳೆಲ್ಲ ಹೇಗೆ ಹೋಗ್ತಾ ಇದೆ ನೋಡಿ, ಹಿಂಡಾಗಿ ಮುಂದೆ ಕಾಣ್ತಾ ಇದೆ ನೋಡಿ. ಫುಲ್ ಹಿಂಡಾಗಿ ಹೋಗ್ತಾ ಇದೆ, ಗುಂಪು ಗುಂಪಾಗಿ. ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದು ಅಲ್ಲಿ ಜೀವನನೇ ಜೀವನ. ಮತ್ತು ಕಾಲೇಜು ಮತ್ತು ಹೈಸ್ಕೂಲು ಅವಾಗಿರುತ್ತಲ್ಲ ಲೈಫು, ಅದು ತುಂಬ ಸೂಪರಾಗಿರುತ್ತೆ. ಆ ಥರ ಟೈಮ್ ಮತ್ತೆ ಸಿಗಲ್ಲ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕಾಲೇಜ್ ಮತ್ತು ಸ್ಕೂಲ್ ಲೈಫೆಲ್ಲ. ಗೂಳೂರು ಕಬಡ್ಡಿ ಟೀಮ್ ಅಂದರೆ ಒಂದು ಹೆಸರಿತ್ತು ಅವಾಗ. ನಾವು 3 ಸಲ ತುಮಕೂರು ಯೂನಿವರ್ಸಿಟಿ ಇಂಟರ್ ಕಾಲೇಜ್ ವಿನ್ನರ್ಸು ನಾವು. ಮತ್ತು PUC ಸ್ಟೇಟು, PUC ಡಿಸ್ಟ್ರಿಕ್ಟ್ ಎಲ್ಲ ನಾವೇ ವಿನ್ನರ್ಸು ನಮ್ಮ ಟೀಮ್ ಇದ್ದಾಗ. ಬಸವಣ್ಣ ಇದೆ ನೋಡಿ. ಇದು ಸಹ ತುಂಬ ಪುರಾತನವಾದ ಈಶ್ವರನ ದೇವಸ್ಥಾನ. ಇದು ನೋಡಿ, ಇದೇ ನಮ್ಮ ಗೂಳೂರು ಕೆರೆ ಕೊಡಿ. ಹಾಯ್, ಆಯ್ತಾರ ಕಾಫಿ? ನೋಡಿ, ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಮುಗಿತೇನ್ರಿ ವಾಕೋ? ರಜಾ ಅಂತ ಬಂದ್ಬಿಟ್ಟಿದ್ದೀರ ಇವತ್ತು. ನೋಡಿ, ನಮ್ಮ ಕಬಡ್ಡಿ ಹುಡುಗರು ರಜಾ ಅಂತ ಏರಿ ಮೇಲೆ ಬಂದವ್ರು ಇವತ್ತು. ಯಾಕೋ ಮರ ಆಗ್ತೀಯ ಪುನೀತಾ? ಬಾರೋ. ಅವನ ಹೆಡ್ಡ. ಓಕೆ, ಬಾಯ್ 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 ಬಾಯ್. ಹಾಂ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.